ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೆ ಇದು ತೋರಿಸುವಂಥದ್ದು ನಮ್ಮದು ಪ್ಲ್ಯಾಂಟ್. ಇದು ಪರ್ಪಲ್ ಬಟರ್ಫ್ಲೈ ಪ್ಲ್ಯಾಂಟ್ ಅಂತ. ನೋಡಲಿಕ್ಕೆ ನೋಡಿ ಎಲೆ ಎಲ್ಲ ಬಟರ್ಫ್ಲೈ ಥರನೇ ಇದೆ. ಇದರಲ್ಲಿ ಹೂ ಬಿಡ್ತದೆ, ತುಂಬ ಚೆನ್ನಾಗಿಂಟು ನೋಡಿ, ಸಣ್ಣ ಹೂ. ಮತ್ತು ನೋಡಲಿಕ್ಕೆ ಸಹ ಇದು ಗಿಡ ತುಂಬ ಚೆಂದ, ಬಟರ್ಫ್ಲೈ ಬಂದು ಗಿಡದಲ್ಲಿ ಇದ್ದಂಗೆ ಇರ್ತದೆ, ತುಂಬ ಚೆಂದ, ಪರ್ಪಲ್ ಕಲರಲ್ಲಿ ಇರ್ತದೆ ಇದು. ಇದು ಔಟ್ಡೋರ್ ಪ್ಲ್ಯಾಂಟ್, ಇಂಡೋರ್ ಪ್ಲ್ಯಾಂಟ್ ಅಲ್ಲ. ನಾನೊಂದು ಸಲ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು, ಶಾರ್ಟಲ್ಲಿ ನೋಡಿಬಿಟ್ಟು ಇದು ಇಂಡೋರ್ ಪ್ಲ್ಯಾಂಟ್ ಅಂತ ಇತ್ತು ಅದರಲ್ಲಿ. ಅದನ್ನು ಒಳಗಿಟ್ಟಿದ್ದೆ, ಆದರೆ ಅದು ಕೊಳ್ತೋಯ್ತು. ಇದು ಇಂಡೋರ್ ಪ್ಲ್ಯಾಂಟ್ ಅಲ್ಲ, ಔಟ್ಡೋರ್ ಪ್ಲ್ಯಾಂಟ್ ಮಾತ್ರ ಇದು. ಇದಕ್ಕೆ ಸನ್ಲೈಟ್ ಬೇಕೇ ಬೇಕು, ಇಲ್ಲಾಂದರೆ ಎಲ್ಲ ಬಾಡಿ ಇದು ಕೊಳ್ತೋಗ್ಬಿಡ್ತದೆ. ಆದರೆ ತುಂಬ ಚೆಂದ ಮಾತ್ರ, ನೋಡಲಿಕ್ಕೆ ಮಾತ್ರ ಭಾರಿ ಚೆಂದ. ಹೊರಗಿಟ್ಟರೆ ಗಿಡ ಈ ಸಿಟೌಟಲ್ಲೆಲ್ಲ ಇಡಬೇಕು, ಹೊರಗಡೆ ಹಿಂಗೆ ಕಾಣುವಾಗೆ ತುಂಬ ಚೆಂದ ಕಲರ್ಫುಲ್ಲಾಗಿರ್ತದೆ. ಇದರ ಹೂ ತುಂಬ ಬಿಡ್ತದೆ. ಇದು ಸಣ್ಣ ಸಣ್ಣ ಹೂ ನೋಡಿ ಯಾವ ಥರ ಉಂಟು ಅಂತ. ಇದು ಗೆಡ್ಡೆ, ಒಂದು ಸಣ್ಣ ಗೆಡ್ಡೆ ಒಂದು ನೆಟ್ಟರೆ ಸಾಕು, ಬೇರೆ ಬೇರೆ ಕಡೆ ಎಲ್ಲ ಆಗ್ತದೆ, ಹರಡ್ಕೊಳ್ತದೆ. ಈ ಥರ ನಂದು ಒಂದು 2-3 ಇದುಂಟು, ಪಾಟಲ್ಲಿ ಹಾಕಿಟ್ಟಿದ್ದೇನೆ. ನಂತರ ಇವತ್ತಿದು ಅಡುಗೆ ನೋಡಿ, ಸ್ಟ್ಯೂ ಮಾಡ್ತಾಯಿದ್ದೇನೆ ನಾನು. ಚಿಕನ್ ಮತ್ತು ವೆಜಿಟೇಬಲ್ ಎಲ್ಲ ಹಾಕಿ ಸ್ಟ್ಯೂ ಮಾಡೋದು, ಒಳ್ಳೆ ಟೇಸ್ಟ್ ಆಗಿರ್ತದೆ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಮಾಡುವಂಥದ್ದು ಇದು. ಇದಕ್ಕೆ ಬೀನ್ಸ್ ಮತ್ತು ಕ್ಯಾಲಿಫ್ಲವರ್, ಕ್ಯಾರೆಟ್ ಎಲ್ಲ ಹಾಕಿದ್ದೇನೆ ಚಿಕನ್ ಜೊತೆ. ಇದು ತುಂಬ ಟೇಸ್ಟಾಗಿರ್ತದೆ. ತೆಂಗಿನಕಾಯಿ ಹಾಲಲ್ಲೇ ಬೇಯಿಸ್ಬೇಕು ಇದನ್ನು ಎಲ್ಲವನ್ನು. ನೋಡಿ, ಇದು ಸ್ವಲ್ಪ ತೆಳ್ಳಗಿದೆ, ಸ್ವಲ್ಪ ಸ್ವಲ್ಪ ತಿಕ್ಕಾಗ್ತದೆ ಪೂರ್ತಿಯಾಗಿ ಬೇಯುವಾಗ. ತುಂಬ ಟೇಸ್ಟಾಗಿರ್ತದೆ ಇದು. ನೀರು ದೋಸೆಗೆಲ್ಲ ತುಂಬ ಚೆನ್ನಾಗಿರ್ತದೆ. ಇವತ್ತು ನಾನು ಕುಚ್ಚಿಗೆ ಅಕ್ಕಿ ಅನ್ನಕ್ಕೆ ಇದು ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿರುವಂತಹ ಇದು ಸ್ಟ್ಯೂ. ಇದು ಮಂಗಳೂರು ಆಚೆ ಎಲ್ಲ ಜಾಸ್ತಿ ಮಾಡೋದು, ಕಾಯಿ ಹಾಲೆಲ್ಲ ಹಾಕಿ. ನಂತರ ಇದಕ್ಕೆ ನಾನು ಇಲ್ಲಿ ನೋಡಿ ಲೆಗ್ ಪೀಸ್ ಹಾಕಿ ಡ್ರೈ ಮಾಡಿದ್ದೇನೆ, ಪೆಪ್ಪರ್ ಡ್ರೈ ಲೆಗ್ ಪೀಸ್. ಇದು ನೋಡಿ, ದೊಡ್ಡ ದೊಡ್ಡ ಲೆಗ್ ಪೀಸ್ ಇದೆ. ಮಕ್ಕಳಿಗೆ ಲೆಗ್ ಪೀಸ್ ಸಪ್ರೇಟಾಗಿ ಚೆನ್ನಾಗಿ ಒಳ್ಳೆ ಇದು ಮಾಡಿದರೆ ಖುಷಿ ಆಗ್ತದೆ ಅವರಿಗೆ. ಪೆಪ್ಪರ್ ಡ್ರೈ ಮಾಡಿದ್ದೇನೆ ನಾನು. ಇದು ನೋಡಿ ಈ ಥರ ಡ್ರೈ, ಇನ್ನೂ ಡ್ರೈ ಆಗಬೇಕದು ಪೂರ್ತಿಯಾಗಿ. ಒಂಥರ ಅದು ಫುಲ್ ಈ ಫ್ರೈ ಮಾಡ್ತೇವಲ್ಲ ನಾವು, ಆ ಥರನೇ ಆಗ್ತದೆ ಮಾಡುವಾಗ. ಇದು ಲೆಗ್ ಪೀಸ್ ಸರಿಯಾಗಿ ಬೇಯುವುದಿಲ್ಲ ಅಂಥೇಳಿ ನಾನು ಈ ಥರ ಫ್ರೈ ಮಾಡೋದು. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಇದಕ್ಕೆ ಪೆಪ್ಪರ್ ಕಾರ್ನೆಲ್ಲ ಗುದ್ದಿ ಪುಡಿ ಮಾಡಿ ಹಾಕಿದ್ದೇನೆ. ಮತ್ತೆಲ್ಲ ಜಿಂಜರ್, ಗಾರ್ಲಿಕ್ ಎಲ್ಲ ಕಟ್ ಮಾಡಿ ಹಾಕಿರುವಂಥದ್ದು, ಆನಿಯನ್ ಎಲ್ಲ. ನಂತರ ಇವತ್ತು ನೋಡಿ ನನ್ನ ಮಗ ಕಟ್ಲೆಟ್ ಮಾಡಿದ್ದಾನೆ. ನನ್ನ ಮಗ ಕಟ್ಲೆಟ್ ರೆಡಿ ಮಾಡಿದ್ದಾನೆ ನೋಡಿ. ಇದು ಭಾರಿ ಟೇಸ್ಟಾಗಿತ್ತು, ಮಾಡಿದ್ದು ತಿಂದಿದ್ದೇವೆ ನಾವು. ಇದಕ್ಕೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಹಾಕಿಬಿಟ್ಟಿದೆ, ಗ್ರೈಂಡ್ ಮಾಡಿದ್ದಾನೆ ಚಿಕನ್ ಜೊತೆ, ಬೋನ್ಲೆಸ್ ಚಿಕನ್. ನಂತರ ಇದಕ್ಕೆ ಆನಿಯನ್ ಹಾಕಿ ಕಲಸ್ಕೊಳ್ಳೋದು. ಇದು ಕಲಸಿ ಕೊಡೋದೆಲ್ಲ ನಾನು, ಅವನು ಮುಟ್ಟೋದಿಲ್ಲ. ನಂತರ ನೋಡಿ, ಇದು ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದ ನಂತರ ಇದನ್ನೆಲ್ಲ ಹಾಕಿ, ಇದು ಗ್ರೈಂಡೆಲ್ಲ ಮಾಡಿ ಕೊಟ್ಟದವನು. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದು ನನ್ನ ಮಗ. ಅವನಿಗೆ ಸ್ವಲ್ಪ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಉಂಟು ನೋಡಿ. ಈ ಥರ ಸೋಯಾ ಸಾಸ್ ಹಾಕಿದ್ದಕ್ಕೆ ಸ್ವಲ್ಪ ಬೇಗ ಇದಾಗ್ತದೆ, ಅದು ಕರಚಿ ಹೋಗ್ತದೆ ಹೇಳ್ತಾರಲ್ಲ, ಸ್ವಲ್ಪ ಬೇಗ ಇದಾಗೋದು. ಅದಕ್ಕೆ ತಿರುಗಿಸ್ತಾ ಇರಬೇಕು. ನಾನು ಜಾಸ್ತಿ ಹಾಕೋದಿಲ್ಲ ಸೋಯಾ ಸಾಸ್, ಇದಕ್ಕೆ ಹಾಕೋದಿಲ್ಲ. ಇವನು ಹಾಕಿದ್ದಾನೆ, ಒಳ್ಳೆ ಟೇಸ್ಟಾಗಿ ಬಂದಿದೆ. ಪೆಪ್ಪರ್ ಕಾರ್ನ್ ಪೌಡ್ರ್ ಎಲ್ಲ ಹಾಕಿದ್ದಾನೆ. ಎಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅವನು, ಜಿಂಜರ್, ಗಾರ್ಲಿಕ್ ಎಲ್ಲ. ಆನಿಯನ್ ಮಾತ್ರ ಹೀಗೆ ಉದುರುದುರ ಕಟ್ ಮಾಡಿ ಹಾಕೋದು ನೋಡಿ. ತುಂಬ ಚೆನ್ನಾಗಿ ಟೇಸ್ಟಾಗಿದೆ. ಸ್ವಲ್ಪ ಕಡಿಮೆ ಎಣ್ಣೆಯಲ್ಲೇ ಹಾಕೋದು ನಾವು, ಈ ಥರನೇ ತವಾ ಫ್ರೈ ಮಾಡೋದು, ಜಾಸ್ತಿ ಎಣ್ಣೆ ಹಾಕೋದಿಲ್ಲ ಕಟ್ಲೆಟ್ಗೆಲ್ಲ. ಕತ್ಲೆ ಆಗಿದೆ ರಾತ್ರಿಗೆ ಇದು ತಿನ್ನಲಿಕ್ಕೆ, ಇವರಿಗೆ 7 o'clockಗೆಲ್ಲ. ಇಲ್ಲಿ ನೋಡಿ ಪ್ಲಫಿ ನೋಡಿ ಮಲಗಿದ್ದು, ಯಾವ ನಮೂನೆ ಮಲಗಿದ್ದಾಳೆ ನೋಡಿ. ಎಂಥ ಬಟ್ಟೆ ಸಹ ಬೇಡ, ಎಂಥ ಬೇಡ, ಎಲ್ಲ ಹೊರಗೆ ಹಾಕಿದ್ದಾಳೆ ಬಟ್ಟೆ ಎಲ್ಲ. ಸ್ವಲ್ಪ ಮಳೆ ಕಮ್ಮಿ ಉಂಟಲ್ಲ, ಅಲ್ಲಿಗೆ ಮಲಗಿದ್ದಾಳೆ ನೋಡಿ. ಓಕೆ, ಇವತ್ತಿದು ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ.